ಮುಖ್ಯವಾಗಿ ಈಗ ಇರುವಂಥ ವಿಚಾರ ಅಂತಂದ್ರೆ ಟಾಟಾ ಬಾಯ್ ಬಾಯ್ ಶುರುವಾಗಿದೆ. ಸಾಕಪ್ಪ ಸಾಕು, ರಾಹುಲ್ ಗಾಂಧಿ ಅವರ ಸಹವಾಸ ಸಾಕು ಅಂತೇಳಿ ಇಂಡಿ ಒಕ್ಕೂಟದ ಮೈತ್ರಿ ಪಕ್ಷಗಳು ಇವತ್ತು ಈ ಮಾತುಗಳನ್ನು ಹೇಳ್ತಾ ಇದೆ. ಹಾಗಾದ್ರೆ ಇಂಡಿ ಕೂಟದ ಪಕ್ಷಗಳಿಗೆ ಕಾಂಗ್ರೆಸ್ ಬೇಡವಾಯ್ತಾ? ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ಕೇಲ್ ಖತಮ್ ಆಗಿದೆ. ಹಲವು ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳಿಗೆ ಕಾಂಗ್ರೆಸ್ ಎದುರಾಳಿ. ಇನ್ನು ಕೆಲವು ಕಡೆ ಮೈತ್ರಿ ಇದ್ರೂ ಕೂಡ ನಾಮಕಾವಸ್ಥೆಗೆ ಇರುವಂತದ್ದು ಕೈಪಡೆ. ನೋಡಿ, ಜಮ್ಮು ಕಾಶ್ಮೀರದ ವಿಚಾರವನ್ನ ಮಾತಾಡೋದಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ನ ಕೇವಲ 6 ಜನ ಶಾಸಕರು ಮಾತ್ರ ಇರೋದು. ಆದ್ರೆ ಇಂಡಿ ಕೂಟದ ಪಿಡಿಪಿ ಪಕ್ಷ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದೆ ಇವತ್ತು. ಆದ್ರೆ 6 ಸ್ಥಾನ ಇರುವಂತ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿದೆ ಕಾಂಗ್ರೆಸ್ ಪಾರ್ಟಿ. ಇನ್ನು ಪಂಜಾಬ್, ದೆಹಲಿ 2 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ದೋಸ್ತಿ ಖತಮ್ ಆಗಿದೆ, ಕಟ್ ಆಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗಿಂತ ಎಸ್ಪಿನೇ ಬೆಸ್ಟ್ ಅಂತ ಇವತ್ತು ಅಲ್ಲಿನ ಜನ ಹೇಳ್ತಿದ್ದಾರೆ. 403 ಸ್ಥಾನಗಳಿರುವಂತ ರಾಜ್ಯದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿ 403 ಸ್ಥಾನಗಳಿರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್ನ ಶಾಸಕರೆಷ್ಟು? ಇಬ್ರೇ ಶಾಸಕರದು. ಆದ್ರೆ 80 ಎಂಪಿಗಳ ಸ್ಥಾನಗಳು, ಹೈಯೆಸ್ಟ್ ಎಂಪಿ ಕ್ಷೇತ್ರಗಳಿರೋದು ಕೂಡ ಉತ್ತರ ಪ್ರದೇಶದಲ್ಲಿ. 80 ಎಂಪಿ ಸ್ಥಾನಗಳ ಪೈಕಿ ಕಾಂಗ್ರೆಸ್ನ ಸಂಸದರಿರೋದು 6 ಮಾತ್ರ. ಇನ್ನು ಪಶ್ಚಿಮ ಬಂಗಾಳ, ಇಂಡಿ ಕೂಟದ ಪಕ್ಷಗಳೇ ಎದುರಾಳಿ ಕಾಂಗ್ರೆಸ್ಗೆ. ಇವತ್ತು ದೀದಿ ನಾಡಲ್ಲಿ ಕಾಂಗ್ರೆಸ್ ಬೇಡವೇ ಬೇಡ, ನಾವು ಏಕಾಂಗಿಯಾಗಿ ನಾವು ಹೋರಾಟವನ್ನ ಮಾಡ್ಕೊಳ್ತೀವಿ, ನೀವು ಸೈಲೆಂಟ್ ಆಗಿದ್ಬೇಡಿ, ನಿಮ್ಮ ಹೋರಾಟ ಮಾಡಿ, ನಮ್ಮ ಪಾಡು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆ TMC ಹಾಗೂ ಕಾಂಗ್ರೆಸ್ ಕಿತ್ತಾಟ ಇವತ್ತು ದೇಶ ಅಷ್ಟೇ ಅಲ್ಲ, ಜಗತ್ ಪ್ರಸಿದ್ಧ ಆಗಿದೆ. ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಕಾಂಗ್ರೆಸ್ ಎಡಪಕ್ಷಗಳು ದೋಸ್ತಿಯನ್ನ ಮಾಡಿದೆ. ಆದ್ರೆ ಕೇರಳದಲ್ಲಿ ಎಡಪಕ್ಷಗಳ ಜೊತೆನೆ ಕಾಂಗ್ರೆಸ್ ಕುಸ್ತಿ ಮಾಡೋದು ಪ್ರತಿನಿತ್ಯ. ಕೇರಳದಲ್ಲಿ ಸರ್ಕಾರ ರಚನೆ ಮಾಡೋದು ಎಡಪಕ್ಷಗಳೇ, ಕೇರಳದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರೋದು ಕಾಂಗ್ರೆಸ್. ಆದ್ರೂ ಹೇಳ್ಕೊಳ್ಳೋದು ಇಂಡಿ ಕೂಟದಲ್ಲಿ ಇದ್ದೀವಿ ಅಂತೇಳಿ. ಆದ್ರೆ ಎಲ್ಲೂ ಕೂಡ ಅವರಿಲ್ಲ, ವಿರೋಧ ಸ್ಥಾನದಲ್ಲೂ ಕೂಡ ಕುತ್ಕೊಳ್ಳೋಕೆ ಹಿಂದೆ ಮುಂದೆ ನೋಡುವಂತ ಸ್ಥಾನದಲ್ಲಿದ್ರು ಕೂಡ ಇಂಡಿ ಕೂಟದ ಕೆಲ ಮೈತ್ರಿ ಪಕ್ಷಗಳ ಒಂದು ಮೈತ್ರಿಯಿಂದಾಗಿ ಇವತ್ತು ವಿಪಕ್ಷ ಸ್ಥಾನದಲ್ಲಿದೆ, ಅಂದ್ರೆ ಸರ್ಕಾರದ ಭಾಗವಾಗಿ ಇರುವಂಥದ್ದು. ಇನ್ನು ತಮಿಳುನಾಡಲ್ಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ, ಆದ್ರೂ ಕೂಡ ಅವ್ರದ್ದೇ ಸರ್ಕಾರ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಯಾಕಂದ್ರೆ DMK ಇಂಡಿ ಕೂಟದ ಒಂದು ಭಾಗ, ಒಂದು ಮೈತ್ರಿ ಪಕ್ಷ. ಹಾಗಾಗಿ ನೋಡ್ಬೇಕು ಮುಂದಿನ ದಿನದಲ್ಲಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಇಂದ ಬಿಟ್ಟು ಇವರಷ್ಟೇ ಇಂಡಿ ಕೂಟವನ್ನ ಮಾಡ್ಕೊಳ್ತಾರಾ, ಅಥವಾ ರಾಹುಲ್ ಗಾಂಧಿ ಅವರನ್ನೇ ಬದಿಗಿಟ್ಟು ಬೇರೆ ಪರ್ಯಾಯ ನಾಯಕರನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾರ, ಅಥವಾ ಇಲ್ಲಿರುವಂತ ಎಡಪಕ್ಷಗಳ ನಾಯಕರೇ ಏನಾದ್ರೂ, ಪ್ರಾದೇಶಿಕ ಪಕ್ಷಗಳ ನಾಯಕರೇ ಏನಾದ್ರೂ ನಾವೇ ಆಗ್ತೀವಿ ಇಂಡಿ ಕೂಟದ ಮುಖ್ಯಸ್ಥರು ಅಂತ ಹೇಳಿದ್ರು ಮುಂದೆ ಬರ್ಬೋದು, ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಮುಖ್ಯವಾಗಿ ಈಗ ಇರುವಂತ ವಿಚಾರ ಅಂತಂದ್ರೆ ಟಾಟಾ ಬಾಯ್ ಬಾಯ್ ಶುರುವಾಗಿದೆ. ಸಾಕಪ್ಪ ಸಾಕು, ರಾಹುಲ್ ಗಾಂಧಿ ಅವರ ಸಹವಾಸ ಸಾಕು ಅಂತೇಳಿ ಇಂಡಿ ಒಕ್ಕೂಟದ ಮೈತ್ರಿ ಪಕ್ಷಗಳು ಇವತ್ತು ಈ ಮಾತುಗಳನ್ನು ಹೇಳ್ತಾ ಇದೆ. ಹಾಗಾದ್ರೆ ಇಂಡಿ ಕೂಟದ ಪಕ್ಷಗಳಿಗೆ ಕಾಂಗ್ರೆಸ್ ಬೇಡವಾಯ್ತಾ? ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ಕೇಲ್ ಖತಮ್ ಆಗಿದೆ. ಹಲವು ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳಿಗೆ ಕಾಂಗ್ರೆಸ್ ಎದುರಾಳಿ. ಇನ್ನು ಕೆಲವು ಕಡೆ ಮೈತ್ರಿ ಇದ್ರೂ ಕೂಡ ನಾಮಕಾವಸ್ಥೆಗೆ ಇರುವಂತದ್ದು ಕೈಪಡೆ. ನೋಡಿ, ಜಮ್ಮು ಕಾಶ್ಮೀರದ ವಿಚಾರವನ್ನ ಮಾತಾಡೋದಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ನ ಕೇವಲ 6 ಜನ ಶಾಸಕರು ಮಾತ್ರ ಇರೋದು. ಆದ್ರೆ ಇಂಡಿ ಕೂಟದ PDP ಪಕ್ಷ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದೆ ಇವತ್ತು. ಆದ್ರೆ 6 ಸ್ಥಾನ ಇರುವಂತ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿದೆ ಕಾಂಗ್ರೆಸ್ ಪಾರ್ಟಿ. ಇನ್ನು ಪಂಜಾಬ್, ದೆಹಲಿ 2 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ದೋಸ್ತಿ ಖತಮ್ ಆಗಿದೆ, ಕಟ್ ಆಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗಿಂತ ಎಸ್ಪಿನೇ ಬೆಸ್ಟ್ ಅಂತ ಇವತ್ತು ಅಲ್ಲಿನ ಜನ ಹೇಳ್ತಿದ್ದಾರೆ. 403 ಸ್ಥಾನಗಳಿರುವಂತ ರಾಜ್ಯದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿ 403 ಸ್ಥಾನಗಳಿರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್ನ ಶಾಸಕರೆಷ್ಟು? ಇಬ್ರೇ ಶಾಸಕರದು. ಆದ್ರೆ 80 ಎಂಪಿಗಳ ಸ್ಥಾನಗಳು, ಹೈಯೆಸ್ಟ್ MP ಕ್ಷೇತ್ರಗಳಿರೋದು ಕೂಡ ಉತ್ತರ ಪ್ರದೇಶದಲ್ಲಿ. 80 ಎಂಪಿ ಸ್ಥಾನಗಳ ಪೈಕಿ ಕಾಂಗ್ರೆಸ್ನ ಸಂಸದರಿರೋದು 6 ಮಾತ್ರ. ಇನ್ನು ಪಶ್ಚಿಮ ಬಂಗಾಳ, ಇಂಡಿ ಕೂಟದ ಪಕ್ಷಗಳೇ ಎದುರಾಳಿ ಕಾಂಗ್ರೆಸ್ಗೆ. ಇವತ್ತು ದೀದಿ ನಾಡಲ್ಲಿ ಕಾಂಗ್ರೆಸ್ ಬೇಡವೇ ಬೇಡ, ನಾವು ಏಕಾಂಗಿಯಾಗಿ ನಾವು ಹೋರಾಟವನ್ನ ಮಾಡ್ಕೊಳ್ತೀವಿ, ನೀವು ಸೈಲೆಂಟ್ ಆಗಿದ್ಬೇಡಿ, ನಿಮ್ಮ ಹೋರಾಟ ಮಾಡಿ, ನಮ್ಮ ಪಾಡು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆ TMC ಹಾಗೂ ಕಾಂಗ್ರೆಸ್ ಕಿತ್ತಾಟ ಇವತ್ತು ದೇಶ ಅಷ್ಟೇ ಅಲ್ಲ, ಜಗತ್ ಪ್ರಸಿದ್ಧ ಆಗಿದೆ.
ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಕಾಂಗ್ರೆಸ್ ಎಡಪಕ್ಷಗಳು ದೋಸ್ತಿಯನ್ನ ಮಾಡಿದೆ. ಆದರೆ ಕೇರಳದಲ್ಲಿ ಎಡಪಕ್ಷಗಳ ಜೊತೆನೆ ಕಾಂಗ್ರೆಸ್ ಕುಸ್ತಿ ಮಾಡೋದು ಪ್ರತಿನಿತ್ಯ. ಕೇರಳದಲ್ಲಿ ಸರ್ಕಾರ ರಚನೆ ಮಾಡೋದು ಎಡಪಕ್ಷಗಳೇ, ಕೇರಳದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರೋದು ಕಾಂಗ್ರೆಸ್. ಆದ್ರೂ ಹೇಳ್ಕೊಳ್ಳೋದು ಇಂಡಿ ಕೂಟದಲ್ಲಿ ಇದ್ದೀವಿ ಅಂತೇಳಿ. ಆದ್ರೆ ಎಲ್ಲೂ ಕೂಡ ಅವರಿಲ್ಲ. ವಿರೋಧ ಸ್ಥಾನದಲ್ಲೂ ಕೂಡ ಕೂತ್ಕೊಳ್ಳೋಕೆ ಹಿಂದೆ ಮುಂದೆ ನೋಡುವಂತ ಸ್ಥಾನದಲ್ಲಿದ್ರು ಕೂಡ ಇಂಡಿ ಕೂಟದ ಕೆಲ ಮೈತ್ರಿ ಪಕ್ಷಗಳ ಒಂದು ಮೈತ್ರಿಯಿಂದಾಗಿ ಇವತ್ತು ವಿಪಕ್ಷ ಸ್ಥಾನದಲ್ಲಿದೆ, ಅಂದ್ರೆ ಸರ್ಕಾರದ ಭಾಗವಾಗಿ ಇರುವಂಥದ್ದು. ಇನ್ನು ತಮಿಳುನಾಡಲ್ಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ, ಆದ್ರೂ ಕೂಡ ಅವ್ರದ್ದೇ ಸರ್ಕಾರ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಯಾಕಂದ್ರೆ DMK ಇಂಡಿ ಕೂಟದ ಒಂದು ಭಾಗ, ಒಂದು ಮೈತ್ರಿ ಪಕ್ಷ. ಹಾಗಾಗಿ ನೋಡಬೇಕು ಮುಂದಿನ ದಿನದಲ್ಲಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಇಂದ ಬಿಟ್ಟು ಇವರಷ್ಟೇ ಇಂಡಿ ಕೂಟವನ್ನ ಮಾಡ್ಕೊಳ್ತಾರಾ, ಅಥವಾ ರಾಹುಲ್ ಗಾಂಧಿ ಅವರನ್ನೇ ಬದಿಗಿಟ್ಟು ಬೇರೆ ಉಭಯ ನಾಯಕರನ್ನ, ಪರ್ಯಾಯ ನಾಯಕರನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾರ, ಅಥವಾ ಇಲ್ಲಿರುವಂತ ಎಡಪಕ್ಷಗಳ ನಾಯಕರೇ ಏನಾದ್ರೂ, ಪ್ರಾದೇಶಿಕ ಪಕ್ಷಗಳ ನಾಯಕರೇ ಏನಾದ್ರೂ ನಾವೇ ಆಗ್ತೀವಿ ಇಂಡಿ ಕೂಟದ ಮುಖ್ಯಸ್ಥರು ಅಂತ ಹೇಳಿದ್ರು ಮುಂದೆ ಬರ್ಬೋದು, ಗೊತ್ತಿಲ್ಲ. ನೋಡಬೇಕು ಏನಾಗುತ್ತೆ ಅಂತೇಳಿ. ಮುಖ್ಯವಾಗಿ ಈಗ ಇರುವಂತ ವಿಚಾರ ಅಂತಂದ್ರೆ ಟಾಟಾ ಬಾಯ್ ಬಾಯ್ ಶುರುವಾಗಿದೆ. ಸಾಕಪ್ಪ ಸಾಕು, ರಾಹುಲ್ ಗಾಂಧಿ ಅವರ ಸಹವಾಸ ಸಾಕು ಅಂತೇಳಿ ಇಂಡಿ ಒಕ್ಕೂಟದ ಮೈತ್ರಿ ಪಕ್ಷಗಳು ಇವತ್ತು ಈ ಮಾತುಗಳನ್ನು ಹೇಳ್ತಾ ಇದೆ. ಹಾಗಾದ್ರೆ ಇಂಡಿ ಕೂಟದ ಪಕ್ಷಗಳಿಗೆ ಕಾಂಗ್ರೆಸ್ ಬೇಡವಾಯ್ತಾ? ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ಖತಮ್ ಆಗಿದೆ. ಹಲವು ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳಿಗೆ ಕಾಂಗ್ರೆಸ್ ಎದುರಾಳಿ. ಇನ್ನು ಕೆಲವು ಕಡೆ ಮೈತ್ರಿ ಇದ್ರೂ ಕೂಡ ನಾಮಕಾವಸ್ಥೆಗೆ ಇರುವಂತದ್ದು ಕೈಪಡೆ. ನೋಡಿ, ಜಮ್ಮು ಕಾಶ್ಮೀರದ ವಿಚಾರವನ್ನ ಮಾತಾಡೋದಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ನ ಕೇವಲ 6 ಜನ ಶಾಸಕರು ಮಾತ್ರ ಇರೋದು. ಆದ್ರೆ ಇಂಡಿ ಕೂಟದ PDP ಪಕ್ಷ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದೆ ಇವತ್ತು. ಆದ್ರೆ 6 ಸ್ಥಾನ ಇರುವಂತ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿದೆ, ಕಾಂಗ್ರೆಸ್ ಪಾರ್ಟಿ. ಇನ್ನು ಪಂಜಾಬ್, ದೆಹಲಿ 2 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ದೋಸ್ತಿ ಖತಮ್ ಆಗಿದೆ, ಕಟ್ ಆಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗಿಂತ SPನೇ ಬೆಸ್ಟ್ ಅಂತ ಇವತ್ತು ಅಲ್ಲಿನ ಜನ ಹೇಳ್ತಿದ್ದಾರೆ. 403 ಸ್ಥಾನಗಳಿರುವಂತಹ ರಾಜ್ಯದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿ 403 ಸ್ಥಾನಗಳಿರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್ನ ಶಾಸಕರೆಷ್ಟು? ಇಬ್ರೇ ಶಾಸಕರದು. ಆದ್ರೆ 80 MP ಸ್ಥಾನಗಳು, ಹೈಯೆಸ್ಟ್ MP ಕ್ಷೇತ್ರಗಳಿರೋದು ಕೂಡ ಉತ್ತರ ಪ್ರದೇಶದಲ್ಲಿ. 80 MP ಸ್ಥಾನಗಳ ಪೈಕಿ ಕಾಂಗ್ರೆಸ್ನ ಸಂಸದರಿರೋದು 6 ಮಾತ್ರ. ಇನ್ನು ಪಶ್ಚಿಮ ಬಂಗಾಳ, ಇಂಡಿ ಕೂಟದ ಪಕ್ಷಗಳೇ ಎದುರಾಳಿ ಕಾಂಗ್ರೆಸ್ಗೆ. ಇವತ್ತು ಬೀದಿ ನಾಡಲ್ಲಿ ಕಾಂಗ್ರೆಸ್ ಬೇಡವೇ ಬೇಡ, ನಾವು ಏಕಾಂಗಿಯಾಗಿ ನಾವು ಹೋರಾಟವನ್ನ ಮಾಡ್ಕೊಳ್ತೀವಿ, ನೀವು ಸೈಲೆಂಟ್ ಆಗಿರ್ಬೇಡಿ, ನಿಮ್ಮ ಹೋರಾಟ ಮಾಡಿ, ನಮ್ಮ ಪಾಡು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆ TMC ಹಾಗೂ ಕಾಂಗ್ರೆಸ್ ಕಿತ್ತಾಟ ಇವತ್ತು ದೇಶ ಅಷ್ಟೇ ಅಲ್ಲ, ಜಗತ್ ಪ್ರಸಿದ್ಧ ಆಗಿದೆ. ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಕಾಂಗ್ರೆಸ್ ಎಡಪಕ್ಷಗಳು ದೋಸ್ತಿಯನ್ನ ಮಾಡಿದೆ. ಆದ್ರೆ ಕೇರಳದಲ್ಲಿ ಎಡಪಕ್ಷಗಳ ಜೊತೆನೆ ಕಾಂಗ್ರೆಸ್